ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಶೇಷ ಏರೋಪ್ಲೇನಲ್ಲಿ ವಾರಣಾಸಿಗೆ ಹೋಗ್ತಾ ಇರುವಂಥದ್ದು. ನಿಮಗೂ ಕೂಡ ಏರೋಪ್ಲೇನಲ್ಲಿ ಹೋಗಲಿಕ್ಕೆ ಆಗದೇ ಇದ್ದರೆ ಈ ಒಂದು ಫ್ಲೈಟ್ ಜರ್ನಿಯನ್ನು ನೋಡ್ತಾ ಆನಂದಿಸಬಹುದು. ಹಾಗೆ ನಿಜವಾದ ಫ್ಲೈಟ್ ಅನುಭವವನ್ನು ಪಡ್ಕೊಳ್ಬೋದು. ನಿಮಗೇನಾದರೂ ಫ್ಲೈಟಲ್ಲೇ ಹೋಗುವ ಅವಕಾಶ ಸಿಕ್ಕಿದರೆ ಖಂಡಿತ ಒಂದು ಸಾರಿ ಫ್ಲೈಟಲ್ಲಿ ಹೋಗಿ, ಅದರ ಮಜನೇ ಬೇರೆ ಇರುತ್ತೆ. ಫ್ಲೈಟಲ್ಲಿ ಹೋಗಲಿಕ್ಕೆ ಅವಕಾಶ ಸಿಗದೇ ಇದ್ದರೂ ನಮ್ಮ ಈ ವಿಡಿಯೋದ ಮೂಲಕ ನೀವು ಫ್ಲೈಟಲ್ಲಿ ಹೋದಂತಹ ಅನುಭವವನ್ನು ಪಡ್ಕೊಳ್ಬೋದು. ಬನ್ನಿ, ಈ ಫ್ಲೈಟ್ ಜರ್ನಿಯನ್ನು ಎಂಜಾಯ್ ಮಾಡಿ. ಈಗ ನಾವು ವಾರಣಾಸಿಯಿಂದ ಡೆಲ್ಲಿಗೆ ಫ್ಲೈ ಮಾಡ್ತಾ ಇದ್ದೀವಿ. ಫಸ್ಟಿಗೆ ನಮ್ಮ ಫ್ಲೈಟ್ ವಾರಣಾಸಿಗೆ ಬಂದಿದೆ. ಈಗ ನಾವು ಇದೇ ಫ್ಲೈಟಲ್ಲಿ ಡೆಲ್ಲಿಗೆ ಹೋಗ್ತಾ ಇದ್ದೀವಿ. ಫ್ಲೈಟಲ್ಲಿ ಹೋಗೋದು ಸ್ವಲ್ಪ ಎಕ್ಸ್ಪೆನ್ಸಿವ್, ಆದರೆ ಒಂದು ಸಾರಿ ಈ ಫ್ಲೈಟ್ನ ಅನುಭವವನ್ನು ಪಡ್ಕೊಳ್ಳೋದ್ರಲ್ಲಿ ತುಂಬಾ ಖುಷಿ ಸಿಗುತ್ತೆ. ಹಾಗಾಗಿ ಒಮ್ಮೆ ಆದರೂ ಟ್ರೈ ಮಾಡಿ ನೋಡಿ. ನಾವೀಗ ವಾರಣಾಸಿಯಿಂದ ಹೊರಡ್ತಾ ಇದ್ದೀವಿ. ಬೇರೊಂದು ಫ್ಲೈಟು ಟೇಕ್ ಆಫ್ ಆಗ್ತಾ ಇದೆ. ಅದಾದ ನಂತರ ನಮ್ಮ ಫ್ಲೈಟು ಅದೇ ರನ್ವೇನಲ್ಲಿ ಟೇಕ್ ಆಫ್ ತಗೊಳ್ಳುತ್ತೆ. ಈಗ ರನ್ವೇಗೆ ಎಂಟ್ರಿ ಕೊಡಲಿಕ್ಕೆ ನಮ್ಮ ಏರೋಪ್ಲೇನ್ ಯೂ ಟರ್ನ್ ತಗೊಳ್ತಾ ಇದೆ. ಯೂ ಟರ್ನ್ ತಗೊಂಡು ರನ್ವೇಗೆ ಎಂಟ್ರಿ ಕೊಡ್ತಾ ಇದೆ. ಹ್ಯಾವ್ ಎ ಸೇಫ್ ಫ್ಲೈಟ್. ಈಗ ಆಕಾಶದ ಎತ್ತರಕ್ಕೆ ಹಾರ್ತಾ ಇದೆ. ಇದನ್ನು ನೋಡೋಕ್ಕೆ ಒಂದು ರೋಮಾಂಚನಕಾರಿಯಾಗಿರ್ತದೆ. ಎತ್ತರದಿಂದ ಈ ಕೆಳಗಿನ ವ್ಯೂಸನ್ನು ಅಬ್ಸರ್ವ್ ಮಾಡಿ ತುಂಬಾ ಒಂದು ವಿಶೇಷ ಅಂತ ಅನಿಸುತ್ತೆ. ನನಗಂತೂ ಈ ರೀತಿ ವ್ಯೂಸ್ ಎಲ್ಲ ನೋಡ್ತಾ ಇರಬೇಕಾದ್ರೆ ನಾನು ಕೂಡ ಪೈಲಟ್ ಆಗಬೇಕು ಅನ್ನಿಸುತ್ತೆ. ನಿಮಗೂ ಈ ರೀತಿ ಏನಾದರೂ ಆಸೆ ಹುಟ್ಟಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮೋಡಗಳ ಮೇಲೆ ಹಾರ್ತಾ ಇರುವಾಗ ಸಾಫ್ಟ್ ಆದ ಹತ್ತಿ ಮೇಲೆ ನಮ್ಮ ಏರೋಪ್ಲೇನು ನಿಂತಂತೆ ಕಾಣಿಸುತ್ತೆ. ಆಕಾಶದ ಮೇಲ್ಭಾಗದಲ್ಲಿ ನಮಗೆ ಹಾರ್ತಾ ಇರೋದು ಗೊತ್ತಾಗೋದಿಲ್ಲ. ಮೋಡಗಳನ್ನು ಸೀಳಿ ಹೋಗುವಾಗ ಸ್ವಲ್ಪ ವೈಬ್ರೇಷನ್ ಆಗುತ್ತೆ ಅಷ್ಟೇ. ಹೊಸ ಜಾಗಗಳಿಗೆ ಹೋಗುವಂಥದ್ದು, ಬೇರೆ ಬೇರೆ ಜನರೊಂದಿಗೆ ಬೆರೆಯುವಂಥದ್ದು, ಅವರ ಆಚಾರ ವಿಚಾರಗಳನ್ನು ತಿಳ್ಕೊಳ್ಳುವಂಥದ್ದು, ಇದೆಲ್ಲವೂ ನನಗಂತೂ ತುಂಬಾ ಇಷ್ಟ. ನಿಮಗೂ ಇಷ್ಟನಾ?
ಫೈನಲಿ ನಾವು ಡೆಲ್ಲಿ ಏರ್ಪೋರ್ಟಿಗೆ ರೀಚ್ ಆಗಿದ್ದೀವಿ. ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ಈ ಫ್ಲೈಟ್ ಜರ್ನಿಯ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.